ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಶಿವಮೊಗ್ಗಕ್ಕೆ ಪ್ರೀತಿಯ ಸ್ವಾಗತ. ಡಿಯರ್ ಫ್ರೆಂಡ್ಸ್, ನೀವೆಲ್ಲ ಈ VAO ಮತ್ತು ಈ ಒಂದು ಲ್ಯಾಂಡ್ ಸರ್ವೇರ್ ಪರೀಕ್ಷೆಗಳಿಗೆ ಸಿದ್ಧತೆಯನ್ನು ನಡೆಸ್ತಾ ಇದ್ದೀರಾ. ಹಾಗಾದರೆ ಮೂರನೇ ವಿಡಿಯೋವನ್ನೇ ಇವತ್ತು ನಾನು VAO ಕರೆಂಟ್ ಅಫೈರ್ಸ್ ಬಗ್ಗೆ ಮಾತಾಡ್ತಾ ಇದ್ದೇನೆ. MCQs ಕ್ವೆಶನ್ಸ್ಗಳನ್ನು ಯಾರಿನ್ನೂ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿ. ವಿಶೇಷವಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ನಿಮಗೆ KEA ಇರ್ಬೋದು ಅಥವಾ KPSC ಇರ್ಬೋದು, ಹಾಗೆ ಕರ್ನಾಟಕ ಸ್ಟೇಟ್ ಪೊಲೀಸ್ ಇರ್ಬೋದು ಅಥವಾ ಪಬ್ಲಿಕ್ ಇನ್ಸ್ಟ್ರಕ್ಷನ್ ಸಾರ್ವಜನಿಕ ಶಿಕ್ಷಣ ಇಲಾಖೆ ಇರ್ಬೋದು, ಇದಕ್ಕೆ ಸಂಬಂಧಿಸಿದಂತಹ ಈ ಕ್ವಶನ್ ಅನಾಲಿಸಿಸ್ ವಿಡಿಯೋಗಳನ್ನು ನೋಡ್ಬೋದು. ಸುಮಾರು ನಿಮಗೆ 800+ ವೀಡಿಯೋಸ್ಗಳು ಫ್ರೀಯಾಗಿ ಸಿಗುತ್ತೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಂತಕ್ಕಂಥದ್ದನ್ನು ಹೇಳ್ತಾ, ನೆಕ್ಸ್ಟ್ ನಮ್ಮ ಸ್ಪರ್ಧಾ ಕರ್ನಾಟಕ ಅಕಾಡೆಮಿಯಲ್ಲಿ ಯಾರು ಆನ್ಲೈನ್ ಪ್ಲ್ಯಾಟ್ಫಾರ್ಮಲ್ಲಿ ನೀವು ಕೋಚಿಂಗ್ ತೊಗೋಬೇಕಂತಿದ್ದೀರಾ ಅವರು ಈಗಾಗಲೇ ನಿಮಗೆ VAO ಕ್ವಶನ್ ಇರ್ಬೋದು ಅಥವಾ ಲ್ಯಾಂಡ್ ಸರ್ವೇರ್ ಇರ್ಬೋದು, ಸ್ಪೆಸಿಫಿಕ್ ಮತ್ತು ಮ್ಯಾಥ್ಸ್ ಪೇಪರು, ಅದರ ಜೊತೆಗೆ ನಿಮಗೆ ಈ HSTR GPSTR ಇಂದು ಈ ಟೀಚರ್ ಪೋಸ್ಟ್ಗಳಿಗೆ ಇರ್ಬೋದು ಈಗಾಗಲೇ ಆನ್ಲೈನ್ ತರಗತಿ ಸ್ಟಾರ್ಟ್ ಆಗಿದೆ. ನೀವು ಆನ್ಲೈನ್ ತರಗತಿಯನ್ನು ಪಡಿಬೇಕಂದ್ರೆ ಪ್ಲೇಸ್ಟೋರ್ಲ್ಲಿ ಹೋಗಿ ಸ್ಪರ್ಧಾ ಕರ್ನಾಟಕ ಅಕಾಡೆಮಿ ಅಂತ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನೀವು ಅಲ್ಲಿ ಬೈ ಮಾಡಿದರೆ ನಿಮಗೇನು ಮಾಡುತ್ತೆ, ಚಾಪ್ಟರ್ ವೈಸ್ ಕ್ಲಾಸಸ್ಗಳು ಮತ್ತು ಮಾಡೆಲ್ ಟೆಸ್ಟ್ಗಳು ಸಿಗುತ್ತೆ ಮತ್ತು ಲೈವ್ ಮತ್ತು ರೆಕಾರ್ಡೆಡ್ ವೀಡಿಯೋಸ್ಗಳು ಸಿಗುತ್ತೆ. ಹಾಗಾದರೆ ಮೊದಲು ಇವತ್ತು 2026 ಒಂದು ಪ್ರಮುಖ ಕರೆಂಟ್ ಅಫೈರ್ಸ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ನೀವೀಗಾಗಲೇ 2026 ಒಂದು FIFA ಏನಿದೆ, ಫೆಡರೇಷನ್ ಇಂಟರ್ನ್ಯಾಷನಲ್ ಫುಟ್ಬಾಲ್ ಅಸೋಸಿಯೇಷನ್ ಬಗ್ಗೆ ತಿಳ್ಕೊಂಡಿದ್ದೀರಾ. ಇದರ ಒಂದು ವಿಶ್ವಕಪ್ ಎಲ್ಲಿ ನಡೀತು ಏನು ಅನ್ನೋದ್ರ ಬಗ್ಗೆ ಪ್ರಶ್ನೆ ಹೀಗಿದೆ, ಹೊಂದಿಸಿ ಬರೀರಿ ಅಂತಕ್ಕಂಥ ಕಾನ್ಸೆಪ್ಟ್ ಇದೆ. ಅಲ್ಲಿ ಯುವ ಆಟಗಾರ ಯಂಗ್ ಪ್ಲೇಯರ್ ಇದೆ, ಹೀಗೆ ಗೋಲ್ಡನ್ ಗ್ಲೋ ಇದೆ, ಹಾಗೆ ನಮಗೆ ಗೋಲ್ಡನ್ ಬೂಟ್ ಇದೆ, ಹಾಗೆ ಗೋಲ್ಡನ್ ಬಾಲ್ ಇದೆ. ಬೂಟು, ಚೆಂಡು ಮತ್ತು ಗ್ಲೋಗೆ ಸಂಬಂಧಿಸಿದಂಥ ಆಟಗಾರ. ಇದರಲ್ಲಿ ಏನಾದರೂ ಒಂದು ಗೆಸ್ ಮಾಡೋಣ. ನಾವೀಗೇನು ಮಾಡೋಣ ಅಂದರೆ ಒಂದು ಯಾವುದನ್ನಾದರೂ ಗೆಸ್ ಮಾಡ್ತಾ ಹೋಗೋಣ. ಒಂದು ವಿಶೇಷವಾಗಿ ಏನಿದು ಪ್ರಶ್ನೆಗಳಿಗೆ ಸಂಬಂಧಿಸಿದಂತೆ ನಾವು ನೋಡೋದಾದರೆ, ಒಂದು ಇಲ್ಲಿ ಕೆವಿಲಿಯಾ ಎಂಬಾಪೆ ಅಂತಕ್ಕಂಥದ್ದೆ. ಬಾಪೆ ಬಗ್ಗೆ ನಮಗೆ ಮಾಹಿತಿ ಬೇಕಾಗುತ್ತೆ. ಫಸ್ಟ್ ಈತ ಡಿಫ್ರೆಂಟ್ ಆದಂತಹ ವ್ಯಕ್ತಿ ಮತ್ತು ಬೇರೆ ದೇಶದವನು. ಇವರು 3 ಜನ ಸ್ಪೇನ್ ದೇಶದವರು. ಈ ಬಾಪೆ ಏನಿದ್ದಾನೆ ಇವನು ಫ್ರಾನ್ಸ್ ದೇಶದವನು ಅಂತ ಗೊತ್ತಿರಬೇಕು. ಈ 2026 ವಿಶ್ವಕಪ್ಪಲ್ಲಿ ಒಂದೇ ವಿಶ್ವಕಪ್ಪಲ್ಲಿ 10 ಗೋಲ್ಗಳನ್ನು ಬಾರಿಸಿದಂಥವನು ಯಾರು ಅಂದರೆ ಈ ಎಂಬಾಪೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಒಟ್ಟಾರೆಯಾಗಿ 1930 ಉರಗ್ವೆ ವಿಶ್ವಕಪ್ಪಿಂದ 2026 ಈ ಇಂಡಿವಿಜುವಲ್ ಅಚೀವ್ಮೆಂಟ್ ಅಂದರೆ ವೈಯಕ್ತಿಕವಾಗಿ ಹೆಚ್ಚು ಗೋಲ್ಗಳನ್ನು ಬಳಸಿರ್ತಕ್ಕಂಥವನು ಅಥವಾ ಬಾರಿಸಿರ್ತಕ್ಕಂಥವನು ಯಾರು ಅಂದರೆ 22 ಎಂಬಾಪೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ನೆಕ್ಸ್ಟ್ ಅದೇ ರೀತಿ 21 ಲಿಯೋನಲ್ ಮೆಸ್ಸಿ, ಅರ್ಜೆಂಟೈನಾದ ಮೆಸ್ಸಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈಗ ನಮಗೆ ಇಷ್ಟು ಆಪ್ಷನ್ಸ್ಗಳಲ್ಲಿ ಒಂದು ಗೊತ್ತಾಯ್ತು. ಈಗ ಗೋಲ್ಡನ್ ಬೂಟ್, ಈಗ 10 ಏನು ಗೋಲ್ಗಳನ್ನು ಹೊಡೆದಿದ್ದರಿಂದ ಗೋಲ್ಡನ್ ಬೂಟ್. ಸಿ ಅಂದರೆ ನಿಮಗೆ 3ಕ್ಕೆ D ಎಲ್ಲಾದರೂ ಇದೆಯಾ ಅಂತ ನೋಡೋಣ. 3ಕ್ಕೆ D ಇದೊಂದೇ ಆಪ್ಷನ್ಸಲ್ಲಿರೋದು. ಈಗ ನಾವು ಕ್ರಾಸ್ ಚೆಕ್ ಮಾಡ್ತಾ ಬರೋಣ. ಈಗ ಯಂಗ್ ಪ್ಲೇಯರಿಗೆ ಸಂಬಂಧಿಸಿದಂತೆ, ಯುವ ಆಟಗಾರರಿಗೆ ಸಂಬಂಧಿಸಿದಂತೆ ನಾವು ಈ ಒಂದು ಕ್ಯುಬಾರ್ಸಿ ಅಂತಕ್ಕಂಥವನೇನಿದ್ದಾನೆ, ಈ ವಿಶ್ವಕಪ್ ಗೆದ್ದಂಥ ಸ್ಪೇನ್ ದೇಶ ಏನಿದೆ, ಅರ್ಜೆಂಟೈನಾ ಸ್ಪೇನ್ ಫೈನಲಲ್ಲಿ, ಹಾಗೆ ಇಂಗ್ಲೆಂಡ್ 3rd ಪ್ಲೇಸ್ ಗೆದ್ದದ್ರ ಬಗ್ಗೆ ನಿಮ್ಗೆ ಗೊತ್ತಿದೆ. ಹಾಗಾದರೆ 1ಗೆ B ಇದೆ, ಇದು ಸಹ ಕರೆಕ್ಟಾಗಿದೆ. ನೆಕ್ಸ್ಟ್ ಗೋಲ್ಡನ್ ಗ್ಲೋ, ಈ ಗೋಲ್ ಕೀಪರಿಗೆ ಸಂಬಂಧಿಸಿದಂತೆ ಯಾವುದಿದೆ ಅಂದರೆ ಈ ಆಪ್ಷನ್ ಸಿ ಇದೆ. ಈಗ ಉನೈ ಸಿಮೋನ್ ಅಂತಕ್ಕಂಥವನೇನಿದ್ದಾನೆ ಇದು ಸಹ ಕರೆಕ್ಟ್ ಇದೆ, ಇವನು ಸಹ ಸ್ಪೇನ್ ದೇಶದವನು. ಇವರಿಬ್ಬರು ಸ್ಪೇನ್ ದೇಶದವರು, ಈತನು ಸಹ ಸ್ಪೇನ್ ದೇಶದವನು. ನೆಕ್ಸ್ಟು ಚಿನ್ನದ ಚೆಂಡು, ಗೋಲ್ಡನ್ ಬಾಲ್ ಯಾರಿಗೆ ಸಂಬಂಧಿಸಿದೆ ಅಂದರೆ ಈ ರಾದ್ರಿ ಅಂತಕ್ಕಂಥವನು ಗೊತ್ತಿರಬೇಕು. ಆಪ್ಷನ್ 2 ಏನಿದೆ, ಈ ಆಪ್ಷನ್ 2 ಕರೆಕ್ಟ್ ಆಗಿದೆ ಅಂತಕ್ಕಂಥದ್ದು ಗೊತ್ತಿರಲಿ. ನೋಡಿ, ನಮಗೆ ಅದೇ ರೀತಿಯಾಗಿ ಈ ಒಂದು 2026 FIFA ವರ್ಲ್ಡ್ ಕಪ್ ಎಷ್ಟನೇದು ಅಂತ ಕೇಳಿದ್ರೆ ಇದು 33ನೇ FIFA ವರ್ಲ್ಡ್ ಕಪ್ ಅಂತ ನಿಮ್ಗೆ ಗೊತ್ತಿರಬೇಕು. ಹಾಗಾದರೆ ಇದರ ಮೋಟೋ ಏನಪ್ಪ ಅಂದರೆ, ಈ ಒಂದು ಥೀಮ್ ಏನು ಅಂತಕ್ಕಂಥದ್ದು ಏನಾದರೂ ನಿಮಗೆ ಪ್ರಶ್ನೆ ಕೇಳಿದರೆ VR26 ಅಂತಕ್ಕಂಥದ್ದು ಗೊತ್ತಿರಲಿ. ನಿಮ್ಗೆ ಎಷ್ಟು ತಂಡಗಳು ಏನು ಇದ್ರ ಬಗ್ಗೆ ಎಲ್ಲ ಮಾಹಿತಿ ಇರುತ್ತೆ, ನೀವು ಅದನ್ನು ಚೆನ್ನಾಗಿ ಓದ್ಕೋಬೇಕಾಗತ್ತೆ. ಎಂಬಾಪೆ, ಲಿಯೋನಲ್ ಮೆಸ್ಸಿ, ನೇಮರ್ ಬಗ್ಗೆ ಮತ್ತು ಕ್ರಿಸ್ಟೋನಿಯಾ ಬಗ್ಗೆ ನೀವೆಲ್ಲ ಚೆನ್ನಾಗಿ ತಿಳ್ಕೊಂಡಿದ್ರೆ ಆಯಿತು. ಹಾಗಾದರೆ ನಮಗೆ ಫಸ್ಟು ಈ ಒಂದು ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ, ಹಾಗೆ ಈ ಒಂದು ಫಿಫಾ ಹೆಡ್ ಕ್ವಾರ್ಟರ್ಸ್ ಬಗ್ಗೆ, ನೆಕ್ಸ್ಟು ICC ಹೆಡ್ ಕ್ವಾರ್ಟರ್ಸ್ ಬಗ್ಗೆ ಮಾಹಿತಿ ಬೇಕಾಗುತ್ತೆ. ನೋಡಿ, ಇಂಟರ್ನ್ಯಾಷನಲ್ ಒಲಿಂಪಿಕ್ ಕಮಿಟಿ ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಕ್ಕಂಥದ್ದು ನಮಗೆ ಕೇಳಿದರೆ ಇದು ಈ ಲೂಸಿಯಾನಾ ಅಂತಕ್ಕಂಥ ಪ್ಲೇಸಲ್ಲಿದೆ, ಸ್ವಿಟ್ಜರ್ಲ್ಯಾಂಡ್. ಹಾಗೆ ನಮಗೆ ಫಿಫಾದ ಎಲ್ಲಿದೆ ಇದರ ಹೆಡ್ ಕ್ವಾರ್ಟರ್ಸ್ ಅಂದರೆ ನಿಮಗೆ ಗೊತ್ತಿರಬೇಕು, ಈ ಜೂರಿಚ್ ಅಂತಕ್ಕಂಥ ಸ್ವಿಟ್ಜರ್ಲ್ಯಾಂಡಿನ ಜೂರಿಚಲ್ಲಿದೆ. ಹಾಗೆ ನಮಗೆ ಈ ಒಂದು ICC ಹೆಡ್ ಕ್ವಾರ್ಟರ್ಸ್ ಎಲ್ಲಿದೆ ಅಂತಕ್ಕಂಥದ್ದು ನೋಡಿದರೆ ಇದು ದುಬೈಯಲ್ಲಿದೆ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ 1930ರಲ್ಲಿ
ಫಸ್ಟು ಫೀಫಾ ಆಗಿದ್ದು ಉರಗ್ವೆಯಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಅದೇ ರೀತಿಯಾಗಿ 1930ರಲ್ಲಿ ಫಸ್ಟ್ ಕಾಮನ್ವೆಲ್ತ್ ಗೇಮ್ಸ್ ಆಗಿದ್ದು ಈ ಕೆನಡಾ ದೇಶದ ಒಂದು ಹ್ಯಾಮಿಲ್ಟನ್ ಅಂತಕ್ಕಂಥ ಒಂದು ಸಿಟಿಯಲ್ಲಿ. ಭಾಳ ಇಂಪಾರ್ಟೆಂಟಾಗಿ 1951ರಲ್ಲಿ ನಮಗೆ ಏನು ಈ ಒಂದು ಏಷ್ಯಾ ಕಪ್ ನಡೆದಿದ್ದೆಲ್ಲಿ ಅಂದರೆ ದೆಹಲಿಯಲ್ಲಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗಾಗಿ ಫೀಫಾದ ಹೆಡ್ ಕ್ವಾರ್ಟರ್ಸು ಮತ್ತು ಫೀಫಾ ಅಧ್ಯಕ್ಷರು ಫೀಫಾಗೆ ಸಂಬಂಧಿಸಿದಂತೆ ಇದು 23ನೇ ಅಂತಕ್ಕಂಥದ್ದು. ಈ 23ನೇ ಫೀಫಾ ವರ್ಲ್ಡ್ ಕಪ್ ನಿಮಗೆ ಕಾಮನ್ನಾಗಿ ಈಗಾಗಲೇ ಲಾಸ್ಟ್ 2 ವೀಡಿಯೋದಲ್ಲಿ ಇದ್ರ ಬಗ್ಗೆ ಹೇಳಿದ್ದೀನಿ. ಇದು ನಡೆದಂಥದ್ದು ಎಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಈ ಕೆನಡಾದಲ್ಲಿ ಮತ್ತು ಈ ಮೆಕ್ಸಿಕೋದಲ್ಲಿ, ಎಲ್ಲಿ ಅಂದರೆ ಈ ಕೆನಡಾದಲ್ಲಿ ಮತ್ತು ಮೆಕ್ಸಿಕೋದಲ್ಲಿ ಇದು ನಡೀತು ಅಂತಕ್ಕಂಥದ್ದು, ಮತ್ತು USA ಅಲ್ಲಿ ಇದು ನಡೀತು ಅಂತ ಗೊತ್ತಿರಬೇಕು. ಹಾಗಾದರೆ ನಮಗೆ ಮೊದಲ ಪ್ರಶ್ನೆಗೆ ಸರಿ ಉತ್ತರ ಯಾವುದು ಅಂತ ಗೊತ್ತಾಯಿತು, ಆಪ್ಷನ್ ಬಿ. ಹೆಚ್ಚುವರಿಯಾಗಿ ಪ್ರಶ್ನೆಗಳು ಬರುತ್ತೆ, ಮ್ಯಾಗ್ಝಿನ್ ಮತ್ತು ನ್ಯೂಸ್ ಪೇಪರ್ಗಳನ್ನು ನೀವು ಚೆನ್ನಾಗಿ ಓದ್ಕೊಳ್ಳಿ. ನೆಕ್ಸ್ಟ್ ಅದಾದಮೇಲೆ ಈಗ ತಾನೇ ನಾವು ಪ್ರಶ್ನೆಗಳನ್ನು ನೋಡ್ತಾ ಬಂದ್ವಿ. ವಿಶ್ವ ತಾಂಬಾಕು ರಹಿತ ದಿನ. ನೀವು ಯಾವುದೇ ಎಕ್ಸಾಮಿಗೆ ಓದ್ತಾ ಇದ್ದೀರ ಅಂದರೆ 2026 ಈ ಒಂದು ನವೆಂಬರಲ್ಲಿ ಎಕ್ಸಾಮ್ ಇದೆ ಅಂದರೆ ಬಿಫೋರ್ 3 ಮಂತ್ ಏನಿದೆ, ಈ 3 ಮಂತಿನ ಕ್ವಶನ್ಸ್ಗಳನ್ನ ಕೇಳ್ತಾನೆ. ನೋಡಿ, ಈ ವರ್ಷ ನಮಗೆ KEನಲ್ಲಿ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಲ್ಲಿ 2 ಪ್ರಶ್ನೆಗಳನ್ನ ಈ ಜುಲೈ ತಿಂಗಳಲ್ಲಿ 4ನೇ ತಾರೀಕು ಕೇಳಿದ್ದಾನೆ. ಹಾಗೆ ನಿಮಗೆಲ್ಲ ಗೊತ್ತಿದೆ ಜೂನ್ 5 ಕೇಳಿದ್ದಾನೆ. ಜುಲೈ 4 ಅಂದರೆ ನಿಮಗೆ ಗೊತ್ತಿರಬೇಕು ಈ ಒಂದು ಇಂಟರ್ನ್ಯಾಷನಲ್ ಕೋಆಪರೇಟಿವ್ ಡೇ ಅಂತ. ಹಾಗೆ ಜೂನ್ 5 ಅಂದರೆ ಗೊತ್ತಿರಬೇಕು ನಿಮಗೆ ಇಂಟರ್ನ್ಯಾಷನಲ್ ಎನ್ವೈರ್ನ್ಮೆಂಟ್ ಡೇ ಅಂತ. ಹಾಗಾದರೆ ವಿಶ್ವ ತಂಬಾಕು ರಹಿತ ದಿನ, ನೋ ಟೊಬ್ಯಾಕೋ ಡೇ ಬಗ್ಗೆ ನಿಮಗೆ ಗೊತ್ತಿದೆ, ಮೇ 31 ಅನ್ನೋದು ಸಿಂಪಲ್ ಆನ್ಸರ್. ಹಾಗಾದರೆ 2026ರ ಮೇ 31 ಏನು ಒಂದು ಥೀಮನ್ನು ನಿಮಗೆ ಕೇಳ್ತಾ ಹೋಗ್ಬೋದು, ಅನ್ಸ್ಮೋಕಿಂಗ್ ದ ಅಪೀಲ್, ನೋಡಿ ಕೌಂಟರಿಂಗ್, ಅದೇ ರೀತಿಯಾಗಿ ನಿಕೋಟಿನ್ ಅಂತ ಏನು ಕರೀತೀರ, ನಿಕೋಟಿನ್ ಆ್ಯಂಡ್ ಟೊಬ್ಯಾಕೋ ಅಡಿಕ್ಷನ್ ಅಂತಕ್ಕಂಥದ್ದನ್ನು ತೆಗೆಯೋದಕ್ಕೆ, ಟೊಬ್ಯಾಕೋ ಅಡಿಕ್ಷನನ್ನು ನಾವೇನು ಲೆಸ್ ಮಾಡೋದಕ್ಕೆ ಈ ಸತಿ ಏನಾಗಿದೆ ಅಂದರೆ ಈ ಒಂದು ಅಪೀಲ್ ಹೋಗ್ತಕ್ಕಂಥ ಅಂಶಗಳಿಗೆ ವರ್ಲ್ಡ್ ನೋ ಟೊಬ್ಯಾಕೋ ಡೇಯನ್ನು ಥೀಮ್ ಅಂತ ಕರಿತೀವಿ. ಕನ್ನಡದಲ್ಲಿ ಇದನ್ನು ಘೋಷವಾಕ್ಯ ಅಂತ ಕರಿತೀವಿ. ಕನ್ನಡದಲ್ಲಿ ಏನಂತ ಕರಿತೀವಿ, ಇದನ್ನು ಘೋಷವಾಕ್ಯ ಅಂತ ಕರಿತೀವಿ. ನೋಡಿ, ಹಾಗಾದರೆ 2ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಮೇ 31 ಅಂತ ಗೊತ್ತಾಯಿತು. 2ನೇ ಪ್ರಶ್ನೆಗೆ ರೈಟ್ ಆನ್ಸರ್ ಯಾವುದು ಅಂದರೆ ಮೇ 31 ಅಂತಕ್ಕಂಥದ್ದು ಸ್ನೇಹಿತರೆ ನಮಗೆ ಗೊತ್ತಾಯಿತು. ಹಾಗಾದರೆ ಮುಂದಿನ ಪ್ರಶ್ನೆ ಲಾಸ್ಟ್ ಎಕ್ಸಾಮಲ್ಲಿ ಕೇಳಿರ್ತಕ್ಕಂಥದ್ದು ಏನು ಅಂದರೆ ಜೂನ್ 21 ಇಂಟರ್ನ್ಯಾಷನಲ್ ಯೋಗ ಡೇಗೆ ಸಂಬಂಧಿಸಿದಂತೆ ಯೋಗ ಫಾರ್ ಹೆಲ್ತಿ ಏಜಿಂಗ್ ಅಂತಕ್ಕಂಥದ್ದು. ಹಾಗೆ ಥೀಮ್ ಆಫ್ ಇಂಟರ್ನ್ಯಾಷನಲ್ ಡೇ ಆಫ್ ಕೋಆಪರೇಷನ್. ನೋಡಿ, ಈಗ ನಮಗೆ ಈ ಒಂದು ಸಹಕಾರಿ ವರ್ಷ ಅಥವಾ ದಿನ ಅಂತ ಯಾವುದು ಕರೀತೀವಿ ಅಂತ ಕೇಳಿದರೆ ಜುಲೈ 4, 2026. ಇದು ಆಲ್ರೆಡಿ KNL ಬಂದಿರತಕ್ಕಂಥ ಎಕ್ಸಾಮಿನೇಷನಲ್ಲಿ ಕೋಆಪರೇಟಿವ್ ಫಾರ್ ಪೀಸ್ಫುಲ್ ವರ್ಲ್ಡ್ ಅಂತ. ನೋಡಿ, ನಾವು ಶಾಂತಿಗಾಗಿ ಸಹಕಾರವನ್ನು ಮಾಡೋಣ ಅಂತಕ್ಕಂಥದ್ದು ಇದರ ಒಂದು ಮುಖ್ಯ ಘೋಷವಾಕ್ಯ ಅಂತ. ಹಾಗಾದರೆ ನಮಗೆ 2ನೇ ಪ್ರಶ್ನೆಗೆ ಸರಿ ಉತ್ತರ ಗೊತ್ತಾಯಿತು. ಈ ರೀತಿಯಾದ ಪ್ರಶ್ನೆಗಳು ಬಿಫೋರ್ ಜೂನ್, ಜುಲೈ, ಆಗಸ್ಟಲ್ಲಿ ಬರೋ ಇಂಪಾರ್ಟೆಂಟ್ ಥೀಮ್ಸ್ಗಳನ್ನು ನೀವು ಹೆಚ್ಚುವರಿಯಾಗಿ ಓದ್ಕೋಬೇಕು ಸ್ನೇಹಿತರೆ. ನೆಕ್ಸ್ಟ್, ಗುವಾಹಟಿ ಘೋಷಣೆ ಯಾವುದಕ್ಕೆ ಸಂಬಂಧಿಸಿದೆ? ದ ಗುವಾಹಟಿ ಡಿಕ್ಲರೇಷನ್ ಈಸ್ ರಿಲೇಟೆಡ್ ಟು ದ ವಿಚ್ ಆಫ್ ದ ಫಾಲೋಯಿಂಗ್ ಅಂತ ಕೇಳಿದ್ದಾನೆ. ನೋಡಿ, ಗುವಾಹಟಿ ಡಿಕ್ಷನ್ ಅಂತಕ್ಕಂಥದ್ದು ಇತ್ತೀಚೆಗೆ ಆದಂಥದ್ರ ಬಗ್ಗೆ ಈಶಾನ್ಯ ಪೂರ್ವ ರಾಜ್ಯಗಳ ರೈಲ್ವೆ ಪರಿಸರ ಸಂರಕ್ಷಣೆಗೆ ಸಂಬಂಧಿಸಿದೆ, ಈಸ್ಟ್ ವೆಸ್ಟ್ಗೆ ಸಂಬಂಧಿಸಿದಂತೆ. ಮಹಿಳಾ ಸಬಲೀಕರಣ 100% ಸಾಕ್ಷರತೆ, ವುಮೆನ್ ಎಂಪವರ್ಮೆಂಟ್ ಆ್ಯಂಡ್ ಅಚೀವ್ಮೆಂಟ್ 100% ಲಿಟ್ರಸಿ ಅಂತ ಕೇಳಿದ್ದಾನೆ. ನೆಕ್ಸ್ಟು, ಅಕ್ರಮ ಮಾದಕ ವಸ್ತು ಕಳ್ಳ ಸಾಗಾಣಿಕೆ ಅಂತಕ್ಕಂಥದ್ದು. ನೋಡಿ, ಇಲ್ಲಿ ಈಗ ನಮಗೆ ಈ ಡ್ರಗ್ಸ್ ಅಂತಕ್ಕಂಥದ್ದು ಮಾದಕ ವಸ್ತು ಏನಿದೆ, ಇದನ್ನು ಈ ಒಂದು ಅಕ್ರಮವಾಗಿ ಮಾಡ್ತಕ್ಕಂಥದ್ದನ್ನು ನಿಷೇಧ ಮಾಡೋದಕ್ಕೆ ಗುವಾಹಟಿ ಮೀನ್ಸ್ ಅಸ್ಸಾಮಲ್ಲಿ ಸಭೆಯನ್ನು ಈ ಬ್ರಿಕ್ಸ್ನವರು, ಯಾರು ಬ್ರಿಕ್ಸ್ ಸಭೆಗಳಿಗೆ ಸಂಬಂಧಿಸಿದಂತೆ ನಡೆಸಿದ್ದು. ಹಾಗೆ ಬುಡಕಟ್ಟು ಜನಾಂಗದ ಸಂರಕ್ಷಣೆ ನಿಮಗೆಲ್ಲ ಗೊತ್ತಿದೆ. ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ. ಇದ್ರ ಮೇಲೆ ಮತ್ತೆಲ್ಲ ಏನು ಪ್ರಶ್ನೆಗಳು ಬರ್ಬೋದು ಅನ್ನೋದನ್ನು ನಾನು ನಿಮ್ಗೆ ಹೇಳ್ತೇನೆ. ನೋಡಿ, ಇಲ್ಲಿ ಗುವಾಹಟಿ ಡಿಕ್ಲರೇಷನ್ ಆಗಿದ್ದು ಯಾವಾಗ ಅಂದರೆ ಈ ವರ್ಷ 2026 ಈ ಮಂತ್ ಆಫ್ ಜುಲೈ 7 ಅಂತ ಗೊತ್ತಿರಬೇಕು ಗುವಾಹಟಿ ಡಿಕ್ಲರೇಷನ್ ಆಗಿದ್ದು. ಹಾಗಾದರೆ ವಿಚ್ ಸ್ಟೇಟ್ ಅಂತ ಕೇಳಿದರೆ ಅಸ್ಸಾಂ ಅಂತ ಗೊತ್ತಿರಬೇಕು. ದ ಮೇಜರ್ಲಿ ಆರ್ಗನೈಜೇಷನ್ಸ್, ಇದನ್ನು ಮಾದಕ ವಸ್ತುಗಳ ನಿಯಂತ್ರಣ ಏನಿದೆ, ಡ್ರಗ್ ಕಂಟ್ರೋಲಿಗೆ ಸಂಬಂಧಿಸಿದಂಥ ಸಂಸ್ಥೆಗೆ ಸಂಬಂಧಿಸಿದಂಥ ಯಾವ ರಾಷ್ಟ್ರಗಳು ಇದ್ರ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸಿದ್ವು ಅಂದರೆ ಈ ಒಂದು ಬ್ರಿಕ್ಸ್ ಅಂತಕ್ಕಂಥದ್ದೇನಿದೆ ಇವು ಹೆಚ್ಚು ಕಾಳಜಿಯನ್ನು ವಹಿಸಿದರು. ಈ ಘೋಷಣೆ ಉದ್ದೇಶ ಗೊತ್ತಿದೆ ನಿಮಗೆ, ಅಕ್ರಮ ಮಾದಕ ವಸ್ತುಗಳು ಸಾಗಾಣಿಕೆ ಮತ್ತು ಅಂತಾರಾಷ್ಟ್ರೀಯ ಸಂಘಟಿತ ಅಪರಾಧಗಳ ವಿರುದ್ಧ ಸದಸ್ಯ ರಾಷ್ಟ್ರಗಳ ಸಹಕಾರವನ್ನು ಬಲಪಡಿಸ್ತಕ್ಕಂಥದ್ದು ಅಂತ ನಿಮಗೆ ಗೊತ್ತಿರಬೇಕು. ಸದಸ್ಯ ರಾಷ್ಟ್ರಗಳ ಬಗ್ಗೆ ಬಲಪಡಿಸ್ತಕ್ಕಂಥದ್ದು ಅನ್ನೋದು ನಿಮಗೆ ಗೊತ್ತಿರಬೇಕು.
ಎಸ್, ಹಾಗಾದರೆ ಈ ಕಾನ್ಸೆಪ್ಟ್ಗಳ ಮೇಲೆ ನಾವೀಗ ಅಧ್ಯಯನ ಮಾಡಿದ್ರಲ್ಲಿ ಏನೆಲ್ಲ ಅಂಶಗಳನ್ನು ಒಳಗೊಂಡಿದೆ. ಎಸ್, ಇದಾದಮೇಲೆ ನಮಗೆ ವೀರೇಂದ್ರ ಸೆಹ್ವಾಗ್ ಮತ್ತು ಸೌರವ್ ಗಂಗೂಲಿ ಮತ್ತು MS ಧೋನಿಗೆ ಸಂಬಂಧಿಸಿದಂಥ ಪ್ರಶ್ನೆಗಳನ್ನು ಒಂದು ಕೇಳ್ತಾ ಹೋಗಿದ್ದಾರೆ. ಏನಿರ್ಬೋದಿದು ಅಂತಕ್ಕಂಥದ್ದು ನಾವು ನೋಡ್ತಾ ಹೋಗೋಣ. ಇಲ್ಲಿ ವಿಶೇಷವಾಗಿ ನಮಗೆ ಯಾವಾಗ ಯಾರಿಗೆ ಸಿಕ್ತು ಅಂತಕ್ಕಂಥದ್ದು ನಮಗೆ ಬೇಕು. ನೋಡಿ, ICC ಅಂದರೆ ಗೊತ್ತಿದೆ, ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ದುಬೈಯಲ್ಲಿದೆ ಅಂತ. ಆಲ್ ಆಫ್ ಫೇಮ್ಗೆ ಸಂಬಂಧಿಸಿದಂಥ ಅಂಶಗಳು ನಿಮಗೆ ಗೊತ್ತಿರಬೇಕು. ಅದೇ ರೀತಿಯಾಗಿ BCCI ಬಗ್ಗೆಯೂ ಹೆಚ್ಚು ಪ್ರಶ್ನೆಗಳನ್ನ ಕೇಳ್ತಾರೆ. ಹೆಡ್ಡು ಮತ್ತು ಅದರ ಕ್ವಾರ್ಟರ್ಸ್ಗಳು ಮತ್ತು ಅಬ್ರಿವೇಷನ್ಸು ಸಹ ಕೇಳೋ ಸಾಧ್ಯತೆ ಇರುತ್ತೆ. ನಿಮಗೆಲ್ಲ ಕ್ರಿಕೆಟ್ ಪ್ಲೇಯರ್ ವೀರೇಂದ್ರ ಸೆಹ್ವಾಗ್ ಅವರು ಗೊತ್ತಿದೆ. ಇವರು ಹಳೆ ಆಟಗಾರ, 2023. ಈಗ ನಮಗೆ ಇದನ್ನು ನಾವು ವಿಶೇಷವಾಗಿ ಅಧ್ಯಯನ ಮಾಡೋದಾದರೆ ಇದನ್ನು A ಅಥವಾ B ಅಥವಾ C ಅಂತ ನಾವು ಇಟ್ಕೊಂಡ್ರು ಸಹ ಇಲ್ಲಿ ಆಪ್ಷನ್ ಎಗೆ C ಇಲ್ಲದೆ ಮತ್ತು ಮೇಲೂ ಇದೆ. ನೆಕ್ಸ್ಟ್ ಹಾಗಾದರೆ ಸೌರವ್ ಗಂಗೂಲಿ ಅಂತಕ್ಕಂಥದ್ದು ಏನಿದೆ, ಅವ್ರಿಗೆ ಇತ್ತೀಚೆಗೆ 2026ರಲ್ಲಿ ಸಿಕ್ಕಂಥದ್ದು ಕರೆಂಟ್ ಅಫೈರ್ಸು. ನೆಕ್ಸ್ಟು MS ಧೋನಿ ಅವರೇನಿದೆ 2025ರಲ್ಲಿ ಸಿಕ್ಕಂಥದ್ದು MS ಧೋನಿ. ಹಾಗಾದರೆ ನಮಗೆ ಈ ಪ್ರಶ್ನೆಗೆ ICC ಬಗ್ಗೆ, ICC ವರ್ಲ್ಡ್ ಕಪ್, ಈಗ ವುಮೆನ್ T20 ವರ್ಲ್ಡ್ ಕಪ್ ಬಗ್ಗೆ ನಿಮಗೆ ಮಾಹಿತಿ ಬೇಕು. ಅದ್ರ ಮೇಲೆ ಆಸ್ಟ್ರೇಲಿಯಾ ಗೆದ್ದರ ಬಗ್ಗೆ ಅಥವಾ ಅದರ ವಿಶೇಷತೆಗಳ ಬಗ್ಗೆ ಪ್ರಶ್ನೆ ಕೇಳ್ಬೋದು. ಇತ್ತೀಚೆಗೆ ವಿಶ್ವ ಬ್ಯಾಂಕ್ ಬಿಡುಗಡೆ ಮಾಡಿದ ಹಣಕಾಸು ವರ್ಷ 2027ರ ಜಾಗತಿಕ ದೇಶಗಳ ಆದಾಯ ವರ್ಗೀಕರಣದಲ್ಲಿ ಭಾರತದ ಸ್ಥಾನ ಅಂತ. ನೋಡಿ, ನಿಮಗೆ ವರ್ಲ್ಡ್ ಬ್ಯಾಂಕ್ ಏನು ಮಾಡ್ತು, 2025ಅಲ್ಲಿ ಒಂದು ಇಂಡಿಯನ್ ಇನ್ಕಮ್ ಕ್ಯಾಟಗರಿಯನ್ನು ಬಿಡುಗಡೆ ಮಾಡ್ತು. ವರ್ಲ್ಡ್ ಬ್ಯಾಂಕ್ ಅಂದರೆ ನಿಮಗೆ ಗೊತ್ತಿರಬೇಕು, ಇದು IBRD ಅಂತ ಗೊತ್ತಿರಬೇಕು, ಇಂಟರ್ನ್ಯಾಷನಲ್ ಬ್ಯಾಂಕ್ ಫಾರ್ ರಿಕನ್ಸ್ಟ್ರಕ್ಷನಲ್ ಡೆವಲಪ್ಮೆಂಟ್. ನೋಡಿ, ನಾವು IMFಗೆ ವರ್ಲ್ಡ್ ಬ್ಯಾಂಕ್ ಅಂತ ಕರೆಯಲ್ಲ. ನಾವು ಯಾವುದಕ್ಕೆ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ ಅಂದರೆ ನಾವು ಈ IBRDಗೆ ವರ್ಲ್ಡ್ ಬ್ಯಾಂಕ್ ಅಂತ ಕರಿತೀವಿ. ಎಸ್, ಹಾಗಾದರೆ ಈ ಅಜಯ್ ಬಂಗಾ ಇದರ ಪ್ರಸ್ತುತ ಒಬ್ಬರು ಏನು ಅಧ್ಯಕ್ಷರಿದ್ದಾರೆ ಅಥವಾ ಇದರ ಮುಖ್ಯಸ್ಥರಿದ್ದಾರೆ, ಅದು ನಮಗೆ ಮೇಜರಾಗಿ ಬರ್ಬೋದಾದಂಥ ಒಂದು ಕಾನ್ಸೆಪ್ಟು. ಇದು ವಾಷಿಂಗ್ಟನ್ DC ಇದರ ಕೇಂದ್ರ ಕಚೇರಿ ಬಗ್ಗೆ ನಮಗೆ ಪ್ರಶ್ನೆ ಬರ್ಬೋದು. ಇಲ್ಲಿ ಆಪ್ಷನ್ಸ್ ನೋಡೋಣ. ಕೆಳ ಮಧ್ಯಮ ಆದಾಯ, ಲೋಯರ್ ಮಿಡಲ್ ಇನ್ಕಮ್ ಅಂತಿದೆ. ಮಧ್ಯಮ ಆದಾಯ, ಮಿಡಲ್ ಇನ್ಕಮ್ ಅಂತಿದೆ. ಕೆಳ ಆದಾಯ, ಲೋ ಇನ್ಕಮ್ ಅಂತಿದೆ. ಅತಿ ಹೆಚ್ಚು ಆದಾಯ, ಐ ಇನ್ಕಮ್ ಅಂತ ಇದೆ. ಎಸ್, ಹಾಗಾದರೆ ನೋಡಿ, ವಿಶ್ವ ಬ್ಯಾಂಕ್ ಸುಮಾರು ಈಗ ನಿಮಗೆ ಇಂಟರ್ನ್ಯಾಷನಲ್ ಫ್ರೇಮ್ವರ್ಕ್, ಎಕನಾಮಿಕ್ ಫ್ರೇಮ್ವರ್ಕ್ ಮಾಡೋದು IMF. ಹಾಗೆ ವಿಶ್ವ ಬ್ಯಾಂಕಿಗೆ ಸಂಬಂಧಿಸಿದಂತೆ ಒಂದು ಕ್ಯಾಪಿಟಲ್ಗಳನ್ನು ಏನು ಮಾಡುತ್ತೆ, ಅಧ್ಯಯನ ಮಾಡುತ್ತೆ. ಹಾಗಾಗಿ ನಮ್ಮ ಸ್ಥಾನ ಏನಿದೆ ಅಂದರೆ ಕೆಳ ಮಧ್ಯಮ ಆದಾಯ ಅಂತ, ಲೋಯರ್ ಮಿಡಲ್ ಇನ್ಕಮ್ ಅಂತಕ್ಕಂಥದ್ದೇನಿದೆ, ಇದು ಈ ವರ್ಷ ಬಿಡುಗಡೆ ಆಗಿರೋದು ಜಾಗತಿಕ ಮಟ್ಟದಲ್ಲಿ. ನೆಕ್ಸ್ಟ್ 2027ರ ಒಂದು ವಿಶ್ವ ಬ್ಯಾಂಕಿಗೆ ಸಂಬಂಧಿಸಿದಂಥ ಘೋಷಣೆ ಸ್ನೇಹಿತರೆ. ಎಸ್, ಹಾಗಾದರೆ ತೂಗು ಸೇತುವೆ ಶಿಲ್ಪಿ ಎಂದು ಶಿಲ್ಪಿ ಎಂದು ಈ ಕೆಳಗಿನ ಯಾರನ್ನು ಕರೀತಾರೆ? ತೂಗು ಸೇತುವೆ ಶಿಲ್ಪಿ ಎಂದು ಯಾರನ್ನು ಕರೆಯಲಾಗಿದೆ ಅಂತ. ದ ಬ್ರಿಡ್ಜ್ ಮ್ಯಾನ್ ಅಥವಾ ಈ ಒಂದು ಮಾಸ್ಟರ್ ಆಫ್ ಬಿಲ್ಡಿಂಗ್ ಬ್ರಿಡ್ಜ್ ಅಂತ ಯಾರಿಗೆ ಕರಿತೀವಿ ಅಂತಕ್ಕಂಥದ್ದು ಕೇಳಿದರೆ ಗಣೇಶ್ ಪಂಡಿತ್ ಅಂತಿದೆ, ಗಿರೀಶ್ ಭಾರದ್ವಾಜ್ ಅಂತಿದೆ, ಸುರೇಂದ್ರ ಕುಮಾರ್ ಅಂತಿದೆ, ರಘುವೀರ್ ಪ್ರಸಾದ್ ಅಂತ ಇದೆ. ಎಸ್, ಹಾಗಾದ್ರೆ ನಿಮಗೆಲ್ಲ ಗೊತ್ತಿದೆ, ಉತ್ತರ ಕನ್ನಡ ಒಂದು ಜಿಲ್ಲೆಯ ಈ ಒಂದು ಸುಳ್ಯದವರು ಯಾರು ಅಂದರೆ ಈ ಒಂದು ಗಿರೀಶ್ ಭಾರದ್ವಾಜ್ ಅಂತ. ನೋಡಿ, ಗಿರೀಶ್ ಭಾರದ್ವಾಜ್ ಅವರನ್ನು ನಾವು ಭಾರತದ ತೂಗು ಸೇತುವೆಯ ಶಿಲ್ಪಿ ಅಂತ ಕರಿತೀವಿ. ತೂಗು ಸೇತುವೆಯ ಶಿಲ್ಪಿ ಅಂತ ಕರಿತೀವಿ, ಅದು ನಿಮ್ಗೆ ಗೊತ್ತಿರಬೇಕು. ನೋಡಿ, ಈಗ ಸೇತುವೆಗಳ ಮಾಸ್ಟರ್ ನಿರ್ಮಾಪಕ ಅಂತ ಕರಿತೀವಿ. ಭಾರತದ ಸೇತುವೆ ಮಾನವ ಅಂತ ಕರಿತೀವಿ. ಇವರು ಎಲ್ಲಿಯವರು ಏನು ಅಂದರೆ ಉತ್ತರ ಕನ್ನಡ ಅಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದಲ್ಲಿ ಮೂಲ ಮೆಕ್ಯಾನಿಕ್ ಇಂಜಿನಿಯರ್ ಆಗಿರ್ತಕ್ಕಂಥವ್ರು ಯಾರು ಅಂದರೆ ಈ ಗಿರೀಶ್ ಭಾರದ್ವಾಜ್ ಅಂತ. ಭಾರತದ ಬ್ರಿಡ್ಜ್ ಮ್ಯಾನ್ ಆಫ್ ಇಂಡಿಯಾ ಅಂತಲೂ ಕರಿತೇವೆ, ಸೇತುವೆಗಳ ಮಾಸ್ಟರ್ ಅಂತಲೂ ಕರಿತೇವೆ. ವಿಶೇಷವಾಗಿ ಕಡಿಮೆ ವೆಚ್ಚದಲ್ಲಿ ಸುಮಾರು 140ಕ್ಕೂ ಹೆಚ್ಚು ತೂಗು ಸೇತುವೆಗಳನ್ನು ನಿರ್ಮಿಸಿದವರು ಇವರು ಅಂತ. 1989ರಲ್ಲಿ ಕರ್ನಾಟಕದ ಈ ಒಂದು ಪಯಸ್ವಿನಿ ನದಿಗೆ ತೂಗು ಸೇತುವೆಯನ್ನು ನಿರ್ಮಿಸಿದವರು. 2017ರಲ್ಲಿ ಇವರಿಗೆ ಪದ್ಮಶ್ರೀ ಪ್ರಶಸ್ತಿ ಬಂತು. ನೆಕ್ಸ್ಟು ಅದೇ ರೀತಿಯಾಗಿ ಬಿತಾಂಗ್ ಅದಿಪೂರ್ಣ ಅವಾರ್ಡ್ ಇತ್ತೀಚೆಗೆ ಪ್ರಧಾನಮಂತ್ರಿಗಳಿಗೆ ನೀಡಿದ್ದು. ಇದು ಯಾವ ದೇಶದ ಅತ್ಯುನ್ನತ ಪ್ರಶಸ್ತಿ? ಈಗ ನಿಮಗೆ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ ಬಗ್ಗೆ ಕೇಳಿದ್ದಾನೆ. ಇದು ಯಾವ ದೇಶಕ್ಕೆ ಸಂಬಂಧಿಸಿದಂಥ ಒಂದು ಅವಾರ್ಡ್ ಅಂತ ಅಷ್ಟೇ. ಇಲ್ಲಿ ಬಿತಾಂಗ್ ಅದಿಪೂರ್ಣಿಮ್ ಅಂತಕ್ಕಂಥದ್ದು ಏನಿದೆ, ಇದ್ರ ಮೇಲೆ ಕ್ವಶನ್ಸ್ ಬಂದಿದೆ. ಇಲ್ಲಿ ಮಲೇಷಿಯಾ ಇದೆ, ಆಸ್ಟ್ರೇಲಿಯಾ ಇದೆ, ನ್ಯೂಜಿಲ್ಯಾಂಡ್ ಇದೆ, ಇಂಡೋನೇಷಿಯಾ ಇದೆ. ಇತ್ತೀಚೆಗೆ ನರೇಂದ್ರ ಮೋದಿ ಅವರು ಎಲ್ಲೆಲ್ಲಿಗೆ ಭೇಟಿ ನೀಡಿದಾರಲ್ವಾ,
ಅದ್ರ ಬಗ್ಗೆ ನಿಮಗೆ ಗೊತ್ತಿರಬೇಕು. ವಿಶೇಷವಾಗಿ ಇಂಡೋನೇಷಿಯಾ, ಈ 4 ದೇಶಗಳ ಭೇಟಿಯಲ್ಲಿ ಇಂಡೋನೇಷಿಯಾ ಏನಿದೆ, ಇಂಡೋನೇಷಿಯಾ ನಿಮಗೆ ಗೊತ್ತಿದೆ, ಇದರ ರಾಜಧಾನಿ ಜಕಾರ್ತಾ ಮತ್ತು ನ್ಯೂ ರಾಜಧಾನಿಯ ಬಗ್ಗೆ ಮತ್ತು ಈ ಒಂದು ಮುಸಲ್ಮಾನರು ಹೆಚ್ಚು ಇರತಕ್ಕಂಥ ಒಂದು ದೇಶ ಅಂತಕ್ಕಂಥದ್ದು, ಅಂದರೆ ಸಾಂದ್ರತೆಯಲ್ಲಿ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು, ಡೆನ್ಸಿಟಿಯಲ್ಲಿ. ಹಾಗಾಗಿ ಬಿತಾಂಗ್ ಅಧಿಪೂರ್ಣ ಒಂದು ಪ್ರಶಸ್ತಿ ಇತ್ತೀಚೆಗೆ ಸಿಕ್ಕಂಥ ಎಲ್ಲಿ ಯಾವ ದೇಶದಿಂದ ನರೇಂದ್ರ ಮೋದಿ ಅವರಿಗೆ ಸಿಕ್ತು ಅಂದರೆ ಪ್ರಧಾನಮಂತ್ರಿಗಳಿಗೆ ಈ ಒಂದು ಇಂಡೋನೇಷ್ಯಾದಿಂದ ಸಿಕ್ತು. ನೆಕ್ಸ್ಟ್ ನೋಡಿ, ಇಂಡೋನೇಷ್ಯಾದಿಂದ ಇವ್ರಿಗೆ ಸಿಕ್ತು ಅಂತ. ಕೆಳಗಿನ ಯಾವ ರಾಜ್ಯದಲ್ಲಿ ಶಾಲೆಗಳಲ್ಲಿ ಒಂದೇ ಮಾತರಂ ಪೂರ್ತಿ ಹಾಡುಗಳನ್ನು ಕಡ್ಡಾಯಗೊಳಿಸಲಾಗಿದೆ ಅಂತ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಸ್ ಇನ್ ಸಿಂಗಿಂಗ್ ದ ಫುಲ್ ವಂದೇ ಮಾತರಂ ಸಾಂಗ್ ಸ್ಕೂಲಲ್ಲಿ? ನೋಡಿ, ಇಲ್ಲಿ ತ್ರಿಪುರ ಇದೆ, ತಮಿಳ್ನಾಡಿದೆ, ಸಿಕ್ಕಿಂ ಇದೆ ಮತ್ತು ಅರುಣಾಚಲ ಪ್ರದೇಶ ಅಂತಕ್ಕಂಥದ್ದಿದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಆಪ್ಷನ್ ಎ ತ್ರಿಪುರ. ಹಾಗಾದರೆ ಆಪ್ಷನ್ ಎ ತ್ರಿಪುರ ಆದಮೇಲೆ ನಮಗೆ ಈ ವಂದೇ ಮಾತರಂ ಗೀತೆ ಏನಿದೆ, ಬಂಕಿಮಚಂದ್ರ ಚಟರ್ಜಿಯವರು ಇದನ್ನು ಬರೆದಿದ್ರ ಬಗ್ಗೆ, ಆನಂದಮಠ ನಾವೆಲ್ ಮತ್ತು ಆನಂದಮಠ ನಾವೆಲ್ ಸನ್ಯಾಸಿ ದಂಗೆಗಳ ಬಗ್ಗೆ ಹೇಳೋದ್ರ ಬಗ್ಗೆ, ಈ ಗೀತೆಯನ್ನು 1875ರಲ್ಲಿ ಬರೆದಿದ್ರ ಬಗ್ಗೆ, 1896ರಲ್ಲಿ ಇದನ್ನು ಮೊದಲು ಹಾಡಿದ್ರ ಬಗ್ಗೆ, 2025 ಮಂತ್ ಆಫ್ ನವೆಂಬರ್ 7ನೇ ತಾರೀಕಿಗೆ 150 ವರ್ಷಗಳು ಪೂರ್ಣಗೊಂಡಿದ್ರ ಬಗ್ಗೆ ನಮಗೆ ಪ್ರಶ್ನೆಗಳು ಬರ್ಬೋದು. 150 ವರ್ಷಗಳು ಪೂರ್ಣಗೊಂಡಿದ್ರು. ನೋಡಿ, ಒಂದೇ ಮಾತರಂ ಅಂತಕ್ಕಂಥದ್ದು ಬಂಕಿಮಚಂದ್ರ ಚಟರ್ಜಿ ಅವರು, ದುರ್ಗೇಶ ನಂದಿನಿ ಬರೆದಿರ್ತಕ್ಕಂಥವ್ರು. ಹಾಗೆ ಫಸ್ಟ್ ಇಂಡಿಯನ್ ಮೆನ್ ಗ್ರ್ಯಾಜುಯೇಟ್ ಅಂತಕ್ಕಂಥದ್ದು ಗೊತ್ತಿರಬೇಕು. ಹಾಗೆ ಬಂಕಿಮಚಂದ್ರ ಚಟರ್ಜಿಯವರ ಈ ದೇವಿ ಚೌಧರಿ ಒಂದು ಕಾದಂಬರಿ ಇರ್ಬೋದು. ಹಾಗೆ ಇವರಿಗೆ ಪಬ್ಲಿಷ್ ಆದಂತಹ ನಾವೆಲ್ ಇದು 82ರಲ್ಲಿ ಆನಂದ ಮಠ ಅಂತಕ್ಕಂಥದ್ದು, ಯಾವುದು ಈ ಸನ್ಯಾಸಿ ದಂಗೆ ಬಗ್ಗೆ ಹೇಳ್ತಕ್ಕಂತಹ ಈ ಆನಂದ ಮಠ ಅಂತಕ್ಕಂತಹ ಒಂದು ಕಾದಂಬರಿಯಲ್ಲಿ ಇದು ಪ್ರಕಟ ಆಯಿತು. ಬೆಂಗಾಲಿ ಆ್ಯಂಡ್ ಸ್ಯಾನ್ಸ್ಕ್ರಿಟ್ ಸ್ಕ್ರಿಪ್ಟಲ್ಲಿ ಇದಿತ್ತು. ಎಸ್, ಹಾಗಾದರೆ 2025 ನವೆಂಬರ್ಗೆ 150 ವರ್ಷ ಕಂಪ್ಲೀಟ್ ಆಯಿತು. ಹಾಗಾದರೆ ಈ ಕಲ್ಕತ್ತಾ ಅಧಿವೇಶನ, ಇಂಡಿಯನ್ ನ್ಯಾಷನಲ್ ಕಾಂಗ್ರೆಸ್ ಕಲ್ಕತ್ತಾ ಅಧಿವೇಶನ, ಈ ಒಂದು ಏನು ರೆಹಮದುಲ್ಲಾ ಸಯಾನಿ ಅಂತಕ್ಕಂಥವ್ರು ಏನಿದ್ರು, ಇದರ ಅಧ್ಯಕ್ಷರಾದಂಥ ಸಯಾನಿ ಅವರ ಒಂದು ನೇತೃತ್ವದಲ್ಲಿ ರವೀಂದ್ರನಾಥ್ ಟ್ಯಾಗೋರ್ ಅವರು ಫಸ್ಟ್ ಈ ಆಟನ್ನು ಹಾಡ್ತಾರೆ, ಗೀತೆಯನ್ನು ಹಾಡ್ತಾರೆ ಅಂತ ಗೊತ್ತಿರಬೇಕು. 6 ಸ್ಟ್ಯಾಂಜ ಅಂದರೆ 10 ಹಂತಗಳ ಅಥವಾ 10 ಸ್ಟ್ಯಾಂಜಗಳನ್ನು ಹಾಡ್ತಾರೆ. ಇದರ ಡ್ಯೂರಿಯೇಷನ್ ನಿಮ್ಗೆ ಗೊತ್ತಿರಬೇಕು, ಒಂದು 3 ನಿಮಿಷ ಮತ್ತು 10 ಸೆಕೆಂಡ್ಗಳು ಗೊತ್ತಿರಬೇಕು. ಅದೇ ರೀತಿಯಾಗಿ ರಾಷ್ಟ್ರಗೀತೆ 52 ಸೆಕೆಂಡ್ ಅಂತ ಗೊತ್ತಿರಬೇಕು. ಅದೇ ರೀತಿಯಾಗಿ ನಮ್ಮ ಕರ್ನಾಟಕದ ಜೈ ಭಾರತ ಜನನಿಯ ತನುಜಾತೆ ಗೀತೆಯನ್ನು 2 ನಿಮಿಷ 2 ಮಿನಿಟ್ಸ್ ಆ್ಯಂಡ್ 30 ಸೆಕೆಂಡ್ಸಲ್ಲಿ ಏನು ಮಾಡ್ತೀವಿ, ಆಡ್ತೀವಿ ಅಂತಕ್ಕಂಥದ್ದು ಗೊತ್ತಿರಬೇಕು. ಈ ಥರದ್ದು ಜನರಲ್ ನಾಲೆಡ್ಜಲ್ಲಿ ನಿಮಗೆ ವಿಶೇಷವಾಗಿ ಮಾಹಿತಿ ಹೆಚ್ಚಾಗಿರಬೇಕು. ಎಸ್, ಇತ್ತೀಚೆಗೆ ಥೋರಿಯಂ ನಿಕ್ಷೇಪಗಳನ್ನು ಕೆಳಕಂಡ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಅಂತ. ನೋಡಿ, ಇಲ್ಲಿ ಥೋರಿಯಂಗೆ ಸಂಬಂಧಿಸಿದಂಥ ಒಂದು ಅಂಶಗಳೇನಿದೆ, ಥೋರಿಯಂಗೆ ಸಂಬಂಧಿಸಿದಂಥ ಕೊಡಗು ಇದೆ, ಚಾಮರಾಜನಗರ ಇದೆ, ಮೈಸೂರಿದೆ ಮತ್ತು ಮಂಡ್ಯ ಇದೆ. ಇದಕ್ಕೆ ರೈಟ್ ಆನ್ಸರ್ ಯಾವುದಪ್ಪ ಅಂದರೆ ಬಿ ಚಾಮರಾಜನಗರ. ರೈಟ್ ಆನ್ಸರ್ ಯಾವುದು ಅಂದರೆ ಬಿ ಚಾಮರಾಜನಗರ ಅಂತಕ್ಕಂಥದ್ದು ನಿಮಗೆ ಗೊತ್ತಿರಬೇಕು. ಇತ್ತೀಚೆಗೆ ಥೋರಿಯಂನ ನಿಕ್ಷೇಪಗಳು ಕೆಳಕಂಡ ಯಾವ ಜಿಲ್ಲೆಯಲ್ಲಿ ಪತ್ತೆಯಾಗಿದೆ ಅಂತ ಗೊತ್ತಾಯಿತು. ನೆಕ್ಸ್ಟ್, ಇತ್ತೀಚೆಗೆ ಭಾರತದ 2ನೇ ಗ್ರೀನ್ ಹೈಡ್ರೋಜನ್ ಶೃಂಗಸಭೆ 2026. ನೋಡಿ, ಇಲ್ಲಿ ಗ್ರೀನ್ ಹೈಡ್ರೋಜನ್ ಸಮಿಟ್ 2026 ಎಲ್ಡ್ ಆನ್ ಸಿಟಿ ಅಂತ ಕೇಳಿದ್ದಾರೆ. ವೇರ್ ವಾಸ್ ಇಂಡಿಯನ್ ಸೆಕೆಂಡ್ ಗ್ರೀನ್ ಅಂತಕ್ಕಂಥ ಕೇಳಿದರೆ ಮೈಸೂರು, ಬೆಂಗಳೂರು, ನವದೆಹಲಿ ಮತ್ತು ಭೂಪಾಲ್ ಅಂತಿದೆ. ಮೈಸೂರು, ಬೆಂಗಳೂರು, ನವದೆಹಲಿ ಮತ್ತು ಭೂಪಾಲ್. ಇದು ರೈಟ್ ಆನ್ಸರ್ ಯಾವುದು ಅಂದರೆ ಆಪ್ಷನ್ ಸಿ ನವದೆಹಲಿ ಅಂತ ಗೊತ್ತಿಲ್ಲ. ಆಪ್ಷನ್ ಸಿ ನವದೆಹಲಿ ಅಂತ ಗೊತ್ತಿರಲಿ. ಎಸ್ ಸ್ನೇಹಿತರೆ, ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಸ್ಪರ್ಧಾ ಕರ್ನಾಟಕ ಯೂಟ್ಯೂಬ್ ಚಾನಲ್ ಮತ್ತು ಇನ್ಸ್ಟಾಗ್ರಾಮನ್ನು ಫಾಲೋ ಮಾಡಿ. ಥ್ಯಾಂಕ್ ಯು ವೆರಿ ಮಚ್. ಧನ್ಯವಾದಗಳು.